ಕೊಡಿಮ್ಮ. ಮೊದಲಿಗೆ ಈಗ ಶಿವ ಅವರಿಂದಾನೇ ಪ್ರಮಾಣ ವಚನ ಶುರು ಮಾಡೋಣ. ಎಂ ಶಿವ್ ಆದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ಬಗ್ಗೆ ಸತ್ಯ, ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಹಾಗೂ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನಿಷ್ಪಕ್ಷಪಾತವಾಗಿ ನಿರ್ವಹಿಸುತ್ತೇನೆಂದು ಮಹಾಕಾಳವನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈಗ ಮಿಕ್ಕ ಎಲ್ಲ ಸದಸ್ಯರು ಓದಿ ಸೈನ್ ಹಾಕಬೇಕು. ಶಿವಣ್ಣರ ಬನ್ನಿ. ಸರ್ ಒಂದು ನಿಮಿಷ. ನಮ್ಮ ಮಾರಿಗುಡಿಲಿ 2 ವಾರ್ಡಲ್ಲಿ ಮಹಿಳಾ ಮೀಸಲಾತಿ ಇದ್ದಿತ್ತು. 2 ಹೆಣ್ಮಕ್ಳು ಗೆದ್ದಿದ್ರು. ಅವರಿಬ್ರು ಇಲ್ಲೆಲ್ಲೂ ಕಾಣ್ತಾನೆ ಇಲ್ವಲ್ಲ? ಅವ್ರು ಬಂದಿಲ್ಲ, ಅವ್ರ ಗಂಡಂದ್ರು ಬಂದಿದ್ದಾರೆ, ಯಾಕೆ? ನಾನು ಇದನ್ನ ಗಮನಿಸಲೇ ಇಲ್ವಲ್ಲ. ಪಾರ್ವತಿ, ಹೆಣ್ಮಕ್ಳು ಪಂಚಾಯತಿ ಆಫೀಸಿಗೆ ಬಂದು ಏನು ಇಲ್ಲಿ ಕಾಯಿ ತುರಿತಾರ ಇಲ್ಲ ತೌಡು ಕುಟ್ತಾರ? ಯಜಮಾನ್ ಹೇಳೋದು ನಿಜ ಅನ್ಸುತ್ತೆ. ಅದು ಅಲ್ಲದೆ ಇವ್ರಿಗೆಲ್ಲ ರಾಜಕೀಯ ಗೊತ್ತು, ಜನಸೇವೆ ಗೊತ್ತು. ಎಲ್ಲ ಗೊತ್ತಿರೋದಕ್ಕೆ ಇವರು ನನ್ನ ಜೊತೆ ಇರೋದು. ನೀವು ಪ್ರಮಾಣ ವಚನ ತಗೊಳ್ರಪ್ಪ. ಹೇಳಿ ನೀವೆಲ್ಲರೂ. ಆಗ ನಾನು ಬಾರೋ ಒಂದು ನಿಮಿಷ. ಏನ್ರಣ, ಇವತ್ತಿನ ಕಾಲಕ್ಕೆ ಹೆಣ್ಣೈಕ್ಳು ಆಕಾಶದಾಗೆ ವಿಮಾನ ಓಡಿಸ್ತಾರೆ, ಗಡಿನಾಗ ನಿಂತ್ಕೊಂಡು ದೇಶ ಕಾಯ್ತಾರೆ. ಅಷ್ಟೇ ಯಾಕೆ, ರಾಷ್ಟ್ರಪತಿ, ರಾಜ್ಯಪಾಲ, ಪ್ರಧಾನಮಂತ್ರಿನೂ ಆಗವ್ರೆ. ಅದೆಲ್ಲ ಬಿಡಿ, ಅದೆಲ್ಲ ಭಾರಿ ದೊಡ್ಡ ದೊಡ್ಡ ಮಾತು. ನಮ್ಮ ಹಳ್ಳಿನಾಗೆ ತಕೊಳ್ಳಿ. ನಮ್ಮ ಪಾರೋಡು ಡಾಕ್ಟ್ರ್ ಓದೋಳೆ, ಚಿನ್ನದ ಪದಕ ತಗೊಂಡವಳೆ, ಹಳ್ಳಿನಾಗೆ ಜನರ ಸೇವೆ ಮಾಡ್ತಾಳೆ. ನನ್ನ ತಂಗಿ ರತ್ನ ಈ ಸ್ಕೂಲ್ನಾಗೆ ಮಕ್ಕಳಿಗೆ ಟೀಚರ್ ಆಗಿ ಪಾಠ ಮಾಡ್ತಿದ್ಲು. ನನ್ನ ತಂಗಿ ರಾಣಿ ಮಾಸ್ತಿ ಕೊಪ್ಪಲ್ನಾಗೆ ರಾಣಿಯಾಗಿ ಎಲ್ಲ ಯಾವರನ್ನು ನೋಡ್ಕೊತಾಳೆ. ಇಷ್ಟೆಲ್ಲ ಮಾಡೋ ಹೆಣ್ಮಕ್ಳು ರಾಜಕೀಯ ಮಾಡಬಾರ್ದ? ಅಧಿಕಾರ ಮಾಡಬಾರ್ದ? ಅಲ್ರಣ, ನ್ಯಾಯವಾಗಿ ಗೆದ್ದಿರೋ ನಿಮ್ಮ ಹೆಂಡ್ರನ್ನ ಮನೇಲಿ ಕೂರಿಸ್ಬಿಟ್ಟು ಇಲ್ಲಿ ನೀವು ಅಧಿಕಾರ ಮಾಡಕ್ಕೆ ಬಂದ್ಬಿಟ್ಟಿದ್ದೀರಲ್ಲ, ನಿಮಗೆ ನಾನು ಏನು ಹೇಳೋಣ? ನಾನೇನೋ ನೀವು ಸುಮ್ಕೆ ಬಂದೀರಾ ಅನ್ಕೊಂಡೆ, ಆದರೆ ಅವ್ರ ಪರವಾಗಿ ನೀವು ಅಧಿಕಾರ ಮಾಡಕ್ಕೆ ಬಂದೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಮ, ಇವರೆಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ನಂಗೆ ಗೊತ್ತೈತೆ. ಇವ್ರು ಎಲ್ಲಿರಂಗಿಲ್ಲ ಮಾವ. ಬೇಕಾದರೆ ಇವ್ರ ಹೆಂಗಸ್ರ ಜೊತೆ ಇವ್ರು ಬರಲಿ, ಅದು ಇವ್ರ ಹೆಂಗಸರು ಒಪ್ಪಿದ್ರೆ ಮಾತ್ರ. ಯಾರು ಗೆದ್ದವರೋ ಅವರೇ ಅಧಿಕಾರ ಪಡಬೇಕು. ಇದು ಮಾಕಾಳವ ಇರುವ ಸಂಸ್ಥಾನ. ಇಲ್ಲಿ ನನಗೆ ಮಾಕಾಳವನು ಒಂದೇ, ಒಂದು ಹೆಣ್ಣು ಒಂದೇ.